ಸರ್ ನಿಮ್ಮ ಗ್ರಾಫು ತುಂಬ ಇಂಟ್ರೆಸ್ಟಿಂಗ್. ಒಬ್ಬ ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸರ್ ಆಗಿ ಬಂದಂತಹ ವ್ಯಕ್ತಿ ಸೀರಿಯಲ್ಸ್ ಬರ್ತಾರೆ, ಸೀರಿಯಲ್ಸಿಂದ ಸಿನಿಮಾ ಹೀರೋ ಆಗ್ತಾರೆ. ಇದು ನೋಡಿದಷ್ಟು ಈಸಿ ಅಲ್ಲ. ನಿಮ್ಗೆ ಅಷ್ಟು ಈಸಿಯಾಗಿ ಅವಕಾಶಗಳು ಸಿಗ್ತಾ? ಹೌ ಡಿಡ್ ಯು ಬಿಲ್ಡ್ ದಿಸ್ ಎಂಪೈರ್? ಸರ್ ಕೆಲಸ ಅಂತ ಬಂದರೆ ಓಡ್ತಿದೆ ಸರ್, ಈಗಲೂ ಹಂಗೆ ಇದೆ ಸರ್. ಎವ್ರಿ ಡೇ ಇಸ್ ಎ ನ್ಯೂ ಡೇ ಸರ್. ಕೆಲಸ ಮಾಡಬೇಕು ಅಂತ ಫಿಕ್ಸ್ ಆದರೆ ಸರ್ ಕೆಲಸ ಮಾಡೇ ಮಾಡ್ತೀನಿ ಸರ್. ಇದಂತೂ ನಾನು ಇದು ಕಟ್ಟಿಟ್ಟ ಬುತ್ತಿ ಸರ್, ಇದು ಫಿಕ್ಸೇ ಸರ್. ಇದು ಹಿಂದೆ ನಾನು ಹೆಜ್ಜೆನೇ ಹಾಕಲ್ಲ ಸರ್. ಇದು ನನಗೆ ಕಾನ್ಫಿಡೆನ್ಸ್, ಆಮೇಲೆ ನನಗಿದೊಂಥರ ಒಳಗಡೆ ಒಂದಿನೋ ಒಂಥರ ಜೋಶ್ ಕೊಡುತ್ತೆ ಕೆಲಸ ಮಾಡೋದಕ್ಕೆ. ಸೊ ಮುಂಚೆಯಿಂದ ನನಗೆ ಈ ಒಂದು ಫೈರ್ ಇದೆ ಸರ್ ಒಳಗಡೆ. ಸೊ ನನ್ನ ನೋಡಿದವರೆಲ್ಲ ಯಾವಾಗಲೂ ಇವನಲ್ಲಿ ಏನೋ ಇದೆ ಅಂತ ಅನ್ಕೊಳ್ಳೋರು ಸರ್. ಅಲ್ಲಿ ಡೈರೆಕ್ಟರ್ ಅನ್ಕೊಳ್ಳಿ, ಒಬ್ಬ ಲೈಟ್ ಮ್ಯಾನ್ ಅನ್ಕೊಳ್ಳಿ, ಯಾರಾದರೂ ಒಬ್ರು ನೋಡ್ತಾರೆ ಸರ್. ಸೊ ನನ್ನ ಒಂದು ಪಾಯಿಂಟ್ ಏನಂದ್ರೆ ಸರ್, ಸಮ್ಮನ್ ಇಸ್ ವಾಚಿಂಗ್ ಮೀ, ಸಮ್ಮನ್ ಇಸ್ ವಾಚಿಂಗ್ ಮೀ, ಐ ವಿಲ್ ಗಿವ್ ಮೈ ಬೆಸ್ಟ್, ಸಮ್ಮನ್ ಇಸ್ ವಾಚಿಂಗ್ ಮೀ. ಎಲ್ಲೋ ಒಂದು ಕಡೆ ಕೆಲಸ ಸಿಗುತ್ತೆ, ಯಾರಾದರೂ ಒಬ್ರು ಕರೀತಾರೆ. ಇದೇ ನಿಟ್ಟಲ್ಲಿ ಕೆಲಸ ಮಾಡಿದ್ದೀನಿ ಸರ್, ಹಾಗೆ ವರ್ಕ್ ಆಗಿದೆ. ನಾನು ರಂಗಿತರಂಗದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ ಸರ್. ನನಗೆ ಆ್ಯಕ್ಚುಲಿ 2 ಸೀನ್ ಇದ್ದಿದ್ದು ಸರ್, 2 ಸೀನ್ ರಂಗಿತರಂಗಲ್ಲಿ ಇದ್ದಿದ್ದು. ನನ್ನ ಕೆಲಸ ನೋಡಿ ಅನೂಪ್ ಸರ್ ನನಗೆ 8 ಸೀನ್ ಮಾಡಿದ್ರು ಸರ್. ಅದನ್ನು ಆ 2 ಸೀನನ್ನು 8 ಸೀನ್ ಅಂದರೆ ಬೇರೆ ಬೇರೆ ಸೀನಲ್ಲೂ ಆ್ಯಡ್ ಮಾಡಿದ್ರು. ಇನ್ನೊಂದು ಯಾವುದೋ ಪಾತ್ರ ಇತ್ತು, ಇದು ಬೇಡ ಇವ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪುಷ್ ಮಾಡಿದ್ರು ಸರ್. ಇವತ್ತು ಅವರು ಪುಷ್ ಮಾಡಿದ್ದಕ್ಕೆ ಸರ್ ಆ ರಂಗಿತರಂಗ ಆಗಿರಲಿಲ್ಲ ಅಂದರೆ ಇವತ್ತು ನನಗೆ ಗೊತ್ತಿಲ್ಲ ಸರ್ ನಾನು ಯಾವ ರೀತಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅಂತ. ಬಟ್ ಅದು ಹೋಪ್ ಕ್ರಿಯೇಟ್ ಮಾಡ್ತೀವಿ. ಯಾರೋ ಒಬ್ಬ ಹುಡುಗ ಇದ್ದಾನೆ, ಡ್ಯಾನ್ಸಸ್ ವೆಲ್, ಆ್ಯಕ್ಟ್ಸ್ ವೆಲ್, ನೋಡೋಣ ವಿಲ್ ಟ್ರೈ ಅಂತ ಸರ್. ಸರ್ ಕಿರಿಕ್ಪಾಟಿ ಆಡಿಷನ್ ಕೊಡೋಕೆ ಹೋದಾಗ ರಕ್ಷಿತ್ ಸರ್ ಮಾತಾಡ್ತಾರೆ ಹೋಗಿ ಅಂದ್ರೆ, ರಕ್ಷಿತ್ ಸರ್ ಹತ್ರ ಅರ್ಧ ಗಂಟೆ ಕೂತಿದ್ದೀನಿ. ಅವರು ಆಮೇಲೆ ಸರ್ ಆಡಿಷನ್ ಏನು ಕೊಡಲಿ ಅಂದರೆ, ನೀವೇನಕ್ಕೆ ಆಡಿಷನ್ ಕೊಡ್ತೀರಿ, ನೀವು ನೋಡಿದ್ದೀನಿ ಹೋಗಿ ಅಂದರು ಸರ್. ಬಿಕಾಸ್ ಆಫ್ ಒನ್ ರಂಗಿತರಂಗ ನಾನು ಏನೂ ಮಾಡಿರಲಿಲ್ಲ ಸರ್ ಅವಾಗ ಸಿನಿಮಾ. ಸೊ ರಂಗಿತರಂಗ ನಂಗೆ ಒಂದು 20-25 ಅವಕಾಶಗಳನ್ನ ತಂದು ಕೊಡ್ತೆ ಸರ್. ಆದರೆ ನನಗೆ ಅವಾಗ ಅಮೇಚರ್ ಇದ್ದೆ, ಏನೇನು ಆಯ್ಕೆ ಮಾಡ್ಕೋಬೇಕು, ಏನು ಆಯ್ಕೆ ಮಾಡ್ಕೋಬಾರ್ದು, ಯಾವ ಟೈಮಲ್ಲಿ ಎಲ್ಲಿರಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಅದನ್ನು ನಾನು ವಾಸ್ ಆ್ಯಕ್ಚುಲಿ ಜಗ್ಲಿಂಗ್ ಆ ವಿಷಯಗಳನ್ನ. ಪ್ರತಿದಿನ ಕಲಿಕೆ ಇದ್ದಿದ್ದೆ. ಬೆಟ್ರ್ ಸರ್ ಇವಾಗ ಮದುವೆ ಆದಮೇಲೆ ಆಲ್ಮೋಸ್ಟ್ ಇಂಟ್ರೆಸ್ಟಿಂಗ್. ಅಂದರೆ ಒಂದಿಷ್ಟು ವಿಚಾರಗಳು ನಾವು ಶೇರ್ ಮಾಡ್ಕೊಳ್ತಾ, ಒಂದಿಷ್ಟು ವಿಷಯಗಳು ಸರಿ ತಪ್ಪುಗಳನ್ನು ಮಾತಾಡಿದಾಗ ಓಕೆ ಹೀಗಿರಬೇಕು, ಹೀಗೆ ಮಾತಾಡಿದಾಗ ಇನ್ನೂ ಬೆಟರ್ ಆಗುತ್ತೆ, ಇನ್ನೂ ಅಪ್ರೋಚಬಲ್ ಆಗ್ತೀವಿ, ಇನ್ನೂ ವಿಷಯಗಳು ಚೆನ್ನಾಗಿ ಮುಟ್ಟುತ್ತೆ ಅಂತ ಗೊತ್ತಾಗ್ತದೆ ಸರ್. ನಾವು ಕೋತಿತರ ಆಡ್ತಾರೆ ಇನ್ನೊಬ್ರಿಗೆ ಹುಷಾರಪ್ಪ, ವೀಕ್ಷಕರಿಗೆಲ್ಲ ಅರ್ಥ ಆಗಲಿ, ಮದುವೆ ಆದರೆ ಮೆಚುರಿಟಿ ಬರುತ್ತೆ. ಇಲ್ಲ ಹಂಗಲ್ಲ ಅಂದರೆ ಒಂದಿಷ್ಟು ಸ್ಟೇಟ್ಮೆಂಟ್ ಕಮಾನ್ ಸರ್, ಐ ಥಿಂಕ್ ಬರುತ್ತೆ. ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಅಂದರೆ ಒಂದಿಷ್ಟು ಇವಾಗ ಎಕ್ಸಾಂಪಲ್ ಸರ್, ಇವಾಗ ನಾನು ಸಿನಿಮಾ ಹೀರೋ ಆದಾಗ ಸರ್, ಓಕೆ ಆ ಒಂದು ಲೈಬಿಲಿಟೀಸ್, ಲಿಬರ್ಟಿ, ಲೈಕ್ ನಾನು ಹೀರೋ ಆರಾಮಾಗಿ ಕೂತ್ಕೊಳ್ಳೋಣ, ಕ್ಯಾರಮಲ್ಲಿ ಇರೋಣ, ನಾನು ತರ್ಸ್ಕೊಂಡು ತಿನ್ನೋಣ, ಅದು ಸರ್ ಇದೆಲ್ಲ ಬಿಟ್ಟು ಸರ್ ಒಂದು ಸಿನಿಮಾ ವಿಷನ್ ಇರುತ್ತೆ, ಆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್. ಅದನ್ನು ತೊಗೊಂಡು ಹೋಗಿ ನಾನು ಜನರ ತನಕ ರೀಚ್ ಆಗಬೇಕು, ಸಿನಿಮಾ ಗೆಲ್ಲಬೇಕು, ಪ್ರೊಡ್ಯೂಸರ್ಸ್ ಉಳಿಬೇಕು ಅನ್ನೋ ಒಂದು ವಿಷಯ ತುಂಬ ಇದೆ. ಇಟ್ ಜಸ್ಟ್ ನಾಟ್ ಅನ್ ಹೀರೋ. ಒಂದು ಸುಮ್ಮನೆ ಒಬ್ಬ ಹೀರೋ ಅಂದ ತಕ್ಷಣ ಒಬ್ಬ ಹೀರೋ ಆ ಸ್ಪೇಸ್ ಅಲ್ಲ, ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ರೀತಿಯಲ್ಲಿ ಸರ್ ಮದುವೆ ಅಂದ ತಕ್ಷಣ ಬರೀ ಮದುವೆ ಅಲ್ಲ, ಅದ್ರಲ್ಲಿ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ. ಸಾಕಷ್ಟು ವಿಷಯ ಹಂಚ್ಕೊತೀವಿ, ಸಾಕಷ್ಟು ವಿಷಯ ತಿಳ್ಕೊತೀವಿ, ತಪ್ಪುಗಳನ್ನ ಮಾಡ್ತೀವಿ, ಮತ್ತು ಸರಿ ಮಾಡ್ಕೊಳ್ತೀವಿ. ಮನೆ ಅಂತ ಇರುತ್ತೆ, ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇಟ್ ಇಸ್ ನಾಟ್ ಒನ್ ಥಿಂಗ್ ಅಂತ ನನಗೆ ಅನ್ಸುತ್ತೆ. ಸೊ ಐ ಥಿಂಕ್ ಇಟ್ ಇಸ್ ಗುಡ್ ದಟ್ ಮದುವೆ ಆದರೆ ಮೆಚುರಿಟಿ ಬರುತ್ತೆ. ಈ ಸಿನಿಮಾ ಹಾಂ ಸರ್, ಈಗ ನೀವು ಹೇಳಿದ ಪಾಯಿಂಟ್ ತುಂಬ ಮೇ ಇಂಟ್ರೆಸ್ಟಿಂಗ್. ಬಿ ಇದು ಪಾಯಿಂಟ್ ನಾನು ಹೇಳಿದ್ದು ಇಂಟರ್ವ್ಯೂಲ್ಲಿ ಮದುವೆ ಆದರೆ ಮೆಚುರಿಟಿ ಬರುತ್ತೆ ಅನ್ನೋತಿರುತ್ತಾ? ಇಲ್ಲಪ್ಪ, ಕ್ಯಾಪ್ಷನ್ ಏನು ಕೊಡೋದಿಲ್ಲ. ಓಕೆ ಈಗ ನೀವು ಹೇಳ್ತಿದ್ದಾಗ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಒಬ್ಬ ಹೀರೋ ರೆಸ್ಪಾನ್ಸಿಬಿಲಿಟಿ ಆ ಮೂವಿನ ಗೆಲ್ಸೋವರೆಗೂ ದುಡಿಬೇಕು. ಇಟ್ ಈಸ್ ನಾಟ್ ಜಸ್ಟ್ ಕಮಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಆ್ಯಂಡ್ ಗೋಯಿಂಗ್ ಅಂತ ಅಂದ್ರಿ ನಿಮ್ಮ ಮಾತಿನ ಅರ್ಥ. ಇದು ಎಲ್ಲ ಚಿತ್ರದಲ್ಲೂ ಎಲ್ಲ ನಟರು ಯಾಕೆ ಈ ರೀತಿ ಆಲೋಚನೆ ಮಾಡಲ್ಲ? ಖಂಡಿತ ಎಲ್ಲರೂ ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಸರ್. ಯಾಕಂದರೆ ಸರ್ ನಮ್ಮ ಸಿನಿಮಾ ಸರ್, ಇನ್ನೇನಿಲ್ಲ ಸರ್, ಸಿಂಪಲ್ ಥಾಟ್, ಇಟ್ ಈಸ್ ಅವರ್ ಸಿನಿಮಾ. ವಿಷನ್ ಈಸ್ ಬಿಗ್ಗರ್ ದನ್ ಎನಿವನ್ ಹಿಯರ್ ಸರ್. ಶಿವರಾಜ್ ಕುಮಾರ್ ಸರ್ರೇ ಬಂದು ಹೆಂಗೆ ನಿಂತ್ಕೊಂಡು ಮಾತಾಡ್ತಾರೆ ಎಷ್ಟೊಂದು ಇದರಲ್ಲಿ ಪ್ರಮೋಷನ್ಸಲ್ಲಿ. ಅಂಥವ್ರು ನಾವುಗಳು ಹೆಂಗೆ ಮಾಡ್ಬೇಕು ಹೇಳಿ. ಒಂದ್ಸತಿ ಸರ್ ಶಿವಣ್ಣ ಅವ್ರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ನಾನು ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಆಗಿದ್ದೆ, ಕಿಕ್ ಅಂತ ಡ್ಯಾನ್ಸ್ ಶೋ ಅದು. ಅದ್ರಲ್ಲಿ ನಾನು ಕಂಟೆಸ್ಟೆಂಟ್. ಶಿವಣ್ಣ ಜಡ್ಜ್ ಜೊತೆಗೆ ಭರ್ಜರಿ ಮತ್ತು ಕಿಕ್ ಎರಡು. ಎಕ್ಸಾಕ್ಟ್ಲಿ, ಭರ್ಜರಿ ಕಾಮಿಡಿ, ಕಿಕ್ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ. ಬಟ್ ಕಿಕ್ಕಲ್ಲಿ ಶಿವಣ್ಣ ಜಡ್ಜ್ ಆಗಿದೆ. ಅವ್ರು ವೇದಿಕೆಗೆ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಅಂತ ಒಂದಿಷ್ಟು ವಿಷಯ ಹೇಳಿದ್ರು ಸರ್. ಅವತ್ತಿನ ಮಾತುಗಳು ಗೊತ್ತಿಲ್ಲ, ಅದು ಎಷ್ಟೋ ವರ್ಷ ಆಗಿದೆ, ನನ್ನ ಮನಸ್ಸಲ್ಲಿ ಹೋಗ್ಬಿಟ್ಟಿದೆ ಸರ್. ಸೊ ಅದೇ ರೀತಿಲಿ ಸರ್ ನಾವು ಆ ಒಂದು ಅದು ಯಾವ ಜಾಗದಲ್ಲಿ ಇದೀವಿ ಅಂತ ನಾವು ತಿಳ್ಕೊಬೇಕು ಸರ್, ರಿಯಲೈಸ್ ಆಗ್ಬೇಕು ಸರ್, ನಮಗೆ ವ್ಯಾಲಿಡೇಷನ್ ಸಿಗಬೇಕು. ಓ ಐಮ್ ಹಿಯರ್ ಡೂಡ್, ನಾನು ಏನು ಮಾಡ್ತಿದ್ದೀನಿ ಅಂತ. ಇಷ್ಟೊಂದಕ್ಕೆ ಇರೋದೇ ಇಲ್ಲ ಸರ್, ತುಂಬ ಕೇರ್ಲೆಸ್ ಆಗಿಬಿಟ್ಟಿರ್ತಾರೆ. ಸಿನಿಮಾ ಅಂತ ಬಂದಾಗ ಅದನ್ನು ಮಾಡಿದ್ರೆ ಒಳ್ಳೇದು ಸರ್. ಯಾಕಂದರೆ ಆಲ್ರೆಡಿ ಸಿನಿಮಾಗಳನ್ನ ನೋಡೋಕ್ಕೆ ಯೋಚನೆ ಮಾಡ್ತೀರಾ. ಬಿಕಾಸ್ ಇಟ್ ಈಸ್ ನಾಟ್ ಲೈಕ್ ಓ ಕನ್ನಡ ಸಿನಿಮಾ ಅಂತಲ್ಲ, OTT ಮಾರ್ಕೆಟ್ ಈಸ್ ಓಪನ್. ನಿಮಗೆ ಯಾವ ಇಂಟ್ರೆಸ್ಟ್ಗೆ ಏನು ಬೇಕು ಅದನ್ನು ಟ್ಯಾಪ್ ಮಾಡಿ ನೋಡ್ಬೋದು ಸರ್. ಇವತ್ತು ಸರ್ ನಮ್ಮ ಅಕ್ಕ ಒಂದು ಮಾತು ಹೇಳಿದ್ರು, ನಗ್ತೀರಾ ಇವಾಗ ನೀವು. ನಮ್ಮ ಅಕ್ಕ ಐರ್ಲೆಂಡಲ್ಲಿ ಇರ್ತಾರೆ. ನನ್ಗೆ ಆ್ಯಕ್ಟರ್ ಅಂತ ಗೊತ್ತು ಬಿಕಾಸ್ ನನ್ನ ತಮ್ಮ ಕಾಣೋ ಅಂದರು. ಅದೆಷ್ಟು ಹರ್ಟ್ ಆಗೋದಲ್ಲ ಸರ್. ಇದನ್ನು 3 ಕಡೆ ಹೇಳಿದ್ದೀನಿ. ಬಟ್ ಆದರೆ ಇಟ್ ಈಸ್ ರೈಟ್. ನಾವೆಲ್ಲರಿಗೂ ಗೊತ್ತಿದ್ದೀವಿ ಅನ್ನೋದು
ಸುಳ್ಳು ಸರ್. ನಾವು ಅನ್ಕೊಂತೀವಿ ಅಷ್ಟೇ, ನನಗೆ ಎಲ್ಲ ಗೊತ್ತು, ನಾನು ಸೀರಿಯಲ್ ಮಾಡಿದ್ದೀನಿ ಸಿನಿಮಾ, ಮೇ ಬಿ ನಂದು ಒಂದು ಸಿನಿಮಾ ಇವ್ರು ನೋಡಿರ್ತಾರೆ, ಇನ್ನೊಂದು ಯಾವುದೋ ಸೀರಿಯಲ್ ಇವ್ರು ನೋಡಿರ್ತಾರೆ, ಯಾವುದೋ ಒಂದು ಕಾಂಟೆಂಟ್. ಸೊ ಐ ಥಿಂಕ್ ಐ ಶುಡ್ ಬಿ ಎಂಟರ್ಟೈನಿಂಗ್ ಸೊ ದಟ್ ಐ ಶುಡ್ ರೀಚ್ ಎವ್ರಿ. ವೆರಿ ಫ್ಯಾಕ್ಟ್ ಹೇಳ್ತೀನಿ, ಹಾಂ ಸರ್. ನಿಮ್ಮನ್ನ ಸುಮಾರು ಜನ ಮುಖ ನೋಡಿರ್ತಾರೆ, ಬಟ್ ಯಾರು ಸಿದ್ದು ಮೂಲೆ ಮನೆಯನ್ನು ನೆನ್ಪಿಟ್ಕೊಂಡಿರಲ್ಲ. ದಿಸ್ ಇಸ್ ದಿ ಫ್ಯಾಕ್ಟ್. ಹೌದು, ಮೇ ಬಿ ಅದು ಆಗಿರುತ್ತೆ. ಯಾಕಂದ್ರೆ ಐಡೆಂಟಿಟಿ ಯಾವಾಗ ಕ್ರಿಯೇಟ್ ಆಗುತ್ತೆ, ನೀವು ಈಗ ಏನು ಹೇಳ್ತಿದ್ರಿ, ನಾನು ಎಲ್ಲರಿಗೂ ಪರಿಚಯ ಆಗಬೇಕು ಅಂದರೆ ಈ ವರ್ಡ್ ಯಾವತ್ತು ರಿಜಿಸ್ಟರ್ ಆಗುತ್ತೆ ಅವತ್ತು ಎಸ್ ಈ ಈಸ್ ಅ ಫೇಮಸ್ ಆಕ್ಟರ್ ಅನ್ನೋದು. ದಿಸ್ ಇಸ್ ದ ಫ್ಯಾಕ್ಟ್. ಐ ಆಮ್ ನಾಟ್ ಹರ್ಟಿಂಗ್ ಎನಿ ವೇ. ಅಂದ್ರೆ ಯೂಶಲಿ ಇಲ್ಲ, ನನಗೆ ಆಗ್ತಿರೋ ಎಕ್ಸ್ಪೀರಿಯನ್ಸ್ ಮಾತಾಡ್ತಿದ್ದೀರಾ. ನಿಮ್ಮ ತಂದೆ ಬಂದರು ಎಲ್ಲೋ ನೋಡಿದ್ದೀನಿ ಅಂತ, ಎಲ್ಲೋ ನೋಡಿರ್ತಾರೆ, ಬಟ್ ಈ ಹೆಸರು ಇದೆಯಲ್ಲ, ಈ ಹೆಸರು ರಿಜಿಸ್ಟರ್ ಆಗೋದೇ ನಮ್ಮ ಸಕ್ಸಸ್ಸು. ಸೊ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಬರೆದಿದೆ ನನ್ನ ಸಿಗ್ನೇಚರ್ ಕೆಳಗೆ, ನೀವು ಸಿಗ್ನೇಚರ್ ಬಿಕಮ್ಸ್ ಅನ್ ಆಟೋಗ್ರಾಫ್, ಇಟ್ಸ್ ಕಾಲ್ಡ್ ಸಕ್ಸಸ್ ಅಂತ. ಅದು ತುಂಬ ತಲೆಯಲ್ಲಿ ಇಟ್ಕೊಂಡು ಬೆಳೆದಂತಹವ್ರು ನಾವು.